ಹಲೋ ಎವ್ರಿವನ್. 32ನೇ ಪ್ರಶ್ನೆಯನ್ನ ಗಮನಿಸಿ. ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ 6 ಗಂಟೆ ಹೆಚ್ಚಾಗಿದೆ. ಅವರಿಬ್ಬರು ಇನ್ನೂ 4 ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧವು 720 ಗಂಟೆಗಳಾಗುತ್ತವೆ. ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯನ್ನ ಎಕ್ಸ್ ಗಂಟೆಯಾಗಿರ್ಲಿ ಅಂತ ತಗೊಳ್ಳೋಣ. ಓಕೆ, ಯಾಕಂದ್ರೆ ಇಲ್ಲಿ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಗಿಂತ 6 ಗಂಟೆ ಹೆಚ್ಚಾಗಿದೆ. ಸೊ ಹಾಗಾಗಿ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆ ಅವಧಿ ಏನಾಗುತ್ತೆ, ಎಕ್ಸ್ ಪ್ಲಸ್ 6 ಗಂಟೆಗಳಾಗಿರುತ್ತವೆ ಅಂತ ತಗೊಳ್ಬಹುದು. ಸೊ ಇನ್ನು 4 ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡರೆ, ಅಂದ್ರೆ 4 ಗಂಟೆಗಳ ಕಾಲ ಹೆಚ್ಚಿಗೆ ನಡೆದ್ರೆ ಏನಾಗುತ್ತೆ, ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ಎಕ್ಸ್ ಪ್ಲಸ್ 4 ಗಂಟೆಗಳಾಗತ್ತೆ. ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ಏನಾಗುತ್ತೆ, ಎಕ್ಸ್ ಪ್ಲಸ್ 6 ಪ್ಲಸ್ 4 ಆಡ್ ಆಗುತ್ತೆ, 4 ಗಂಟೆ ಹೆಚ್ಚು. ಸೊ ಟೋಟಲ್ ಏನಾಯ್ತು, ಎಕ್ಸ್ ಪ್ಲಸ್ 10 ಗಂಟೆಗಳಾಗತ್ತೆ. ಹಾಗಾದ್ರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧವು ಏನಾಗುತ್ತೆ, 720 ಗಂಟೆಗಳಾಗತ್ತೆ. ಹಾಗಾದ್ರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ಮತ್ತು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯ ಗುಣಲಬ್ಧ ಎಷ್ಟಾಗಿದೆ, ಅವಧಿ 720ಕ್ಕೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದನ್ನ ನಾವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸೊ ಏನಾಗುತ್ತೆ, ಎಕ್ಸ್ ಪ್ಲಸ್ 4 ಇಂಟು ಏನ್ ಹೇಳಿ, ಎಕ್ಸ್ ಪ್ಲಸ್ 10, ಇವುಗಳ ಗುಣಲಬ್ಧ ಏನಾಯ್ತು, 720ಕ್ಕೆ ಸಮನಾಯ್ತು. ಸೊ ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಪ್ಲಸ್ 4x ಪ್ಲಸ್ 40 ಈಸ್ ಈಕ್ವಲ್ ಟು 720. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಪ್ಲಸ್ 40 ಮೈನಸ್ 720 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಪ್ಲಸ್ 40 ಮೈನಸ್ 720. ಸೊ ಎಷ್ಟಾಗುತ್ತೆ, ಮೈನಸ್ 680 ಈಸ್ ಈಕ್ವಲ್ ಟು 0. ಸೊ ವರ್ಗ ಸಮೀಕರಣ ರೂಪದಲ್ಲಿ ಬಂದಿದೆ. ಸೊ ಇದನ್ನ ಮಧ್ಯ ಪದವನ್ನ ಹೊಡೆಯುವ ಮೂಲಕ ನಾವು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳು. ಸೊ ಮಧ್ಯದ ಪದವನ್ನ ಹೊಡಿಬೇಕು ಹೇಗೆ, ಸೊ ನೋಡಿ, ಮೊದಲನೇ ಪದ ಮತ್ತು ಕೊನೆಯ ಪದ 680 ಇದೆ ಅಲ್ವಾ. ಸೊ ಇಲ್ಲಿ 2 ಸಂಖ್ಯೆಗಳು, ಆ ಸಂಖ್ಯೆಗಳನ್ನ ಗುಣಿಸಿದಾಗ ನಮ್ಗೆ 680 ಸಿಗ್ಬೇಕು. ಅದೇ 2 ಸಂಖ್ಯೆಗಳನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಮಧ್ಯದ ಪದ ಸಿಗ್ತಾ ಇರ್ಬೇಕು ಮಕ್ಳೇ. ಹಾಗಾದ್ರೆ ಯಾವ್ದಾಗತ್ತೆ, 34 ಗುಣಿಸು 20. ಓಕೆ, ಸೊ ನೋಡಿ, 34 ಗುಣಿಸು 20. ಓಕೆ, 4 2 8 0. ಓಕೆ, 680 ಆಗತ್ತೆ. 34 ಮೈನಸ್ 20 ಮಾಡಿದ್ರೆ 14x ಸಿಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 680 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 20x, ನೋಡಿ, ಪ್ಲಸ್ 34 ಮೈನಸ್ 20, ಸಾರಿ 1 ಸೆಕೆಂಡ್, 14. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14 ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 680 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 20x. ಸೊ 34 ಗುಣಿಸುವ 20 680ಕ್ಕೆ ಸಮ. 34 ಮೈನಸ್ 20 ಮಾಡಿದ್ರೆ 14 ಪ್ಲಸ್ 14x ಆಗುತ್ತೆ. ಮೈನಸ್ 680 ಈಸ್ ಈಕ್ವಲ್ ಟು 0. ಸೊ ಈ 2 ಪದದಲ್ಲಿರುವ ಸಾಮಾನ್ಯ ಪದ ಎಕ್ಸ್, ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ 34, ಸೊ ಮೈನಸ್ 20, ಎಕ್ಸ್
ಪ್ಲಸ್ 34 ಇಸ್ ಈಕ್ವಲ್ ಟು 0. ಸೊ ಪ್ಲಸ್ ಮೈನಸ್ ಮೈನಸ್ 20x ಪ್ಲಸ್ ಮೈನಸ್ ಮೈನಸ್ 20 ಇಂಟು 34 ಅಂದ್ರೆ 680 ಆಗುತ್ತೆ. ಓಕೆ, ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದ ಯಾವುದು? ಎಕ್ಸ್ ಪ್ಲಸ್ 34. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 20 ಇಸ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 34 ಇಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 20 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 34 ಆರ್ ಎಕ್ಸ್ ಈಸ್ ಈಕ್ವಲ್ ಟು 20 ಆಗತ್ತೆ. ಓಕೆ, ಸೊ ಇಲ್ಲಿ ನೆಗೆಟಿವ್ ಸೈನ್ ಅನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಸೊ ನಡಿಗೆ ಅಲ್ವಾ, ಸೊ ಇದು ಋಣಾತ್ಮಕವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ಎಕ್ಸ್ ಇಸ್ ಈಕ್ವಲ್ ಟು 20 ಅಂತ ತಗೊಂಡಾಗ, ಸೊ ಇಲ್ಲಿ ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ಎಕ್ಸ್ ಇಸ್ ಈಕ್ವಲ್ ಟು 20. ಸೊ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ಏನ್ ಹೇಳಿ? ಎಕ್ಸ್ ಪ್ಲಸ್ 6. ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಎಕ್ಸ್ 20 ಪ್ಲಸ್ 6 ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 26 ಗಂಟೆಗಳಾಗಿರುತ್ತೆ. ಸೊ ಇಲ್ಲಿ ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ 20 ಗಂಟೆ. ಸೊ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ 26 ಗಂಟೆ ಆಗಿದೆ. ಥ್ಯಾಂಕ್ ಯು.